ಆತ್ಮೀಯರೇ, ಹಿರಿಯರೇ, ಗುರುಗಳೇ, ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಪರ ವಿರೋಧದ ಅಂಶಗಳೊಡನೆ ಬಹಳಷ್ಟು ಚರ್ಚೆ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ನಾಗರಿಕರಾದ ನಾವು ಸೌಜನ್ಯಯುಕ್ತವಾಗಿ ಅಲ್ಲಿ ನಡೆಯುತ್ತಿರುವ ಗೊಂದಲಗಳಿಗೆ ಸಂಬಂಧಪಟ್ಟ ಹಾಗೆ ಪೂರಕ ಚರ್ಚೆಯನ್ನು ರಾಜ್ಯ ರೈತ ಸಂಘವು ಹಮ್ಮಿಕೊಳ್ಳಲು ತೀರ್ಮಾನಿಸಿ ಎಲ್ಲ ಸಂಘ ಸಂಸ್ಥೆಯನ್ನು ಕರೆಯುವ ಜವಾಬ್ದಾರಿಯನ್ನು ವಹಿಸಿದೆ. ಅದರಲ್ಲೂ ಮುಖ್ಯವಾಗಿ ಬಸವರಾಜ ಹೊಸಕೋಟೆಯವರು, ಕೆಂಪೇಗೌಡರು ಮತ್ತಿತರರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ತಿಳಿಸಿದ ಕಾರಣ ನಾಳೆ ಕಲಾಮಂದಿರದ ಎದುರಿರುವ ಜಲದರ್ಶಿನಿಯಲ್ಲಿ ಬೆಳಗ್ಗೆ 11 ಗಂಟೆಗೆ ಧರ್ಮಸ್ಥಳದ ವಿಷಯ ಕುರಿತಂತೆ ಚರ್ಚಿಸಲು ಸಭೆ ಕರೆಯಲಾಗಿದೆ. ದಯಮಾಡಿ ಬರಬೇಕಾಗಿ ವಿನಂತಿಸುತ್ತಾ, ಹಾಗೆಯೇ ಯೂಟ್ಯೂಬರ್ಗಳ ಮೇಲೆ ನಡೆದಂಥ ಹಲ್ಲೆ, ಈ ವಿಚಾರವನ್ನು ಕುರಿತು ಚರ್ಚಿಸೋಣ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಎತ್ತಿ ಹಿಡಿಯಲು ನಮ್ಮ ಪ್ರಜ್ಞಾಪೂರ್ವಕವಾದ, ವ್ಯವಸ್ಥೆಪೂರ್ವಕವಾದ, ತಿಳುವಳಿಕೆಪೂರ್ವಕವಾದ ಒಂದು ಸಣ್ಣ ಚರ್ಚಾಗೋಷ್ಠಿಗೆ ತಾವೆಲ್ಲರೂ ಬರಬೇಕಾಗಿ ವಿನಂತಿಸುತ್ತೇನೆ. ತಮ್ಮೆಲ್ಲರಿಗೂ ಸವಿವಿನಯದ ಆಹ್ವಾನ ಪತ್ರಿಕೆ ಎಂದೇ ಭಾವಿಸಬೇಕಾಗಿ ಕೇಳಿಕೊಳ್ತೇನೆ. ನಮಸ್ಕಾರ.